ಸಹಕಾರ ಸಂಘಗಳಲ್ಲಿ ಚುನಾವಣೆಗಳು ಬಹುತೇಕವಾಗಿ ನಡೀತಾವೆ. ಆದರೆ ನಮ್ಮ ಮೋಟ್ಗಾನಹಳ್ಳಿ ಅನ್ನೋ ಗ್ರಾಮದಲ್ಲಿ ನಾವು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷಗಳು ಅಂತಂದರೆ ರೈತರಿಗೆ ತೊಂದರೆ ಆಗ್ಬೋದು ಅಂತ ಮನಗಂಡು ಯಾವುದೇ ರೈತರುಗಳಿಗೂ ಸಹ ನಾವು ನಮ್ಮ ಕಾಲದಲ್ಲಿ ಗೊಬ್ಬರಗಳಾಗ್ಬೋದು, ಇನ್ನೊಂದು ಮತ್ತೊಂದು ರೇಷನ್ಗಳಾಗ್ಬೋದು, ಪ್ರತಿಯೊಂದು ಸಹ ತೊಂದರೆ ಇಲ್ದಂಗೆ ಇದುವರೆಗೂ ಸಹ ನಮ್ಮ ಹಿಂದಿದ್ದವರು ವೆಂಕಣ್ಣವರು, ರೇಣುಕಪ್ಪವರು ಅವ್ರ ಜೊತೆ ಇದ್ದಂಥ ನಮ್ಮೆಲ್ಲ ನಿರ್ದೇಶಕರು ಒಗ್ಗೂಡಿ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿವರೆಗೂ ಮಾಡ್ಕೊಂಡಿದ್ದೀವಿ. ಸರ್, ಮುಂದಿನ ಯೋಜನೆ ಏನು ಇಟ್ಕೊಂಡಿದ್ದಾರೆ? ಮುಂದಿನ ಯೋಜನೆ ಏನಿಲ್ಲ, ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗದ ರೀತಿ ನೋಡ್ಕೊಂಡು ಎಲ್ಲ ಕಾರ್ಯಕ್ರಮಗಳು ರೂಪಿಸಬೇಕು ಅಂತ ಅನ್ಕೊಂಡಿದ್ದೀವಿ. ರೈತರು ಸಾಲ ಕೊಡ್ತಾ ಇದ್ದೀರಾ ಸರ್? ಕೊಡ್ತಾ ಇದ್ದೀವಿ. ಎಷ್ಟು ಕೊಟ್ಟಿದ್ದೀವಿ? ಸುಮಾರು 2 ಕೋಟಿ, 200 ಕೋಟಿ ಮೇಲೆ ಇದೆ. ನಮ್ಮಲ್ಲಿ 2 ಕೋಟಿ, 6 ಕೋಟಿಯನ್ನು ಕೊಟ್ಟಿದ್ದೀವಿ. ಸದಸ್ಯರಿಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್? ಸದಸ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸದಸ್ಯರುಗಳು ನಮ್ಮ ಜೊತೆ ಸೇರ್ಕೊಂಡು ಒಗ್ಗೂಟಿನಿಂದ ಕೆಲಸಗಳು ಮಾಡಬೇಕಂತ ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗ್ತೀರಾ? ಎಲ್ಲ ಒಟ್ಟಿಗೆ, ಯಾವುದೇ ಆತಂಕ ಇಲ್ಲ. ಈ ಒಂದು ನೂತನವಾಗಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹಿಂದಿದ್ದಂಥ ಅಧ್ಯಕ್ಷರುಗಳು ಮತ್ತೆ ನಮ್ಮ ನಂಜೇಗೌಡರು ಇದ್ರು. ನಂಜೇಗೌಡರು ಪಾಪ ತೀರ್ಕೊಂಡ್ಬಿಟ್ಟಿದ್ರು, ಅಕಾಲಿಕ ಮೃತ್ಯು ಹೊಂದಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಅವರಿಗೆ ಸಂತಾಪನ ಸೂಚನೆ. ಅಧ್ಯಕ್ಷರು ಮಾತ್ರ ಸಾಕು, ನೀವು. ಪ್ರೀತಿಪೂರ್ವಕ ನಮಸ್ಕಾರಗಳು. ಕಲೆ, ಚರಿತ್ರೆ, ಸಾಹಿತ್ಯ, ಭಾಷೆ, ಕೋವಿದರನ್ನು ಹೊಂದಿದ್ದಂಥ ಈ ಗ್ರಾಮದಲ್ಲಿ ಅನ್ನದಾತ ರೈತನ ಕ್ಷೇಮಾಭಿವೃದ್ಧಿಗಾಗಿರ್ತಕ್ಕಂಥ ಪ್ರಾಥಮಿಕ ವಿವಿಧೋದ್ದೇಶ ಕೃಷಿ ಪತ್ತಿನ ಸಂಘ ಸಹಕಾರ ಸಂಘದ ಅಧ್ಯಕ್ಷರಾಗಿ ಹನುಮಂತರಾಯಪ್ಪನವರು ಆಯ್ಕೆಯಾಗಿದ್ದಾರೆ. ಎಲ್ಲ ಬಂಧುಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಹನುಮಂತರಾಯಪ್ಪನವರೇ, ತಮ್ಮ ಅಧಿಕಾರಾವಧಿನಲ್ಲಿ ಭೂಮಿ ಪುತ್ರರು, ಅನ್ನದಾತರು ಆದಂಥ ರೈತರ ಮತ್ತು ಈ ಸಂಘದ ಎಲ್ಲ ನಿರ್ದೇಶಕರುಗಳ ಸಹಕಾರದೊಂದಿಗೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ, ತಮ್ಮ ಮಾಹಿತಿಯನ್ನು ತಿಳಿಸಿ. ಸಂಘದ ನಮ್ಮ ನಿರ್ದೇಶಕರುಗಳಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ರೀತಿ ಇಂದು ಇಲ್ಲಿ ಬಂದ ರೈತರುಗಳಿಗೆ ನನ್ನ ಹೃದಯಪೂರ್ವಕವಾದ ಸಮಪಾಲು. ಮೋಟಗೊಂಡನಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಸವಲತ್ತುಗಳು ಅನ್ನದಾತರಿಗೆ ತಲುಪಲಿ. ಈ ಸಂಘ ರಾಜ್ಯದಲ್ಲಿ ಮಾದರಿ ಸಂಘ ಆಗಲಿ. ಮೊಟ್ಟ ಮೊದಲ ಬಾರಿ ಇಂದ್ರಸಭಾ ಅಂತಕ್ಕಂಥ ಸಂಸ್ಕೃತ ನಾಟಕವನ್ನು ಬರೆದಂತಹ ಈ ಊರಿನ ಕವಿಗಳು ಮತ್ತು ವನ್ನಪ್ಪ ಭಾಗವತರಂಥ ಪುಣ್ಯೋಪಯುಕ್ತ ಜಾಗದಲ್ಲಿ ಸರ್ವರ ಏಳಿಗೆಯಾಗಲಿ. ಎಲ್ಲರೂ ತಂದೆ ತಾಯಿ ಮಕ್ಕಳಂತೆ ಸಹಕಾರದಿಂದ ಬದುಕೋದಕ್ಕೆ ನಾಲ್ಗೆ ಆಗಲಿ. ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳು ಕೊಡ್ತಾ ಇದ್ವಿ. ಯಾವುದೇ ಕಾರಣಕ್ಕೆ ಯಾರೇ ಬರಲಿ